ಗಂಡನಿಗೆ ಹೆಂಡತಿಯೊಬ್ಳು ಸುಪಾರಿಯನ್ನ ಕೊಟ್ಲಾ ಅನ್ನುವಂತ ಪ್ರಶ್ನೆ. ಅಂಡ್ ಇದಕ್ಕೆ ರೀಸನ್ ಆಕೆಯ ಅನೈತಿಕ ಸಂಬಂಧನ ಅಂತ ಹೇಳಿ ಇದೀಗ ಪ್ರಕರಣ ಒಂದು ವರದಿ ಆಗ್ತಾ ಇದೆ. ಪತ್ನಿಯ ಸಂಬಂಧಿಕರು ಪತಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವಂತ ಘಟನೆ ಸಂಭವಿಸಿದ್ಯಂತೆ. ರೂಮ್ನಲ್ಲಿ ಕೂಡಿ ಹಾಕಿ ಮಾರಣಾಂತಿಕ ಹಲ್ಲೆ ಮಾಡಿ ವಿಕೃತಿಯನ್ನ ಪತ್ನಿಯ ಕಡೆಯವರು ಮೆರೆದಿದ್ದಾರೆ ಅಂತ. ವಡಗೇರ ತಾಲೂಕಿನ ಗೊಂದೇನೂರು ಗ್ರಾಮದ ಘಟನೆ ಇದು. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗೊಂದೇನೂರು ಗ್ರಾಮದಲ್ಲಿ ಆತನನ್ನ ಕರೆದೊಯ್ದು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿಶ್ವನಾಥ್ ರೆಡ್ಡಿ ಹಲ್ಲೆಗೆ ಒಳಗಾದ ವ್ಯಕ್ತಿ. ಈತನಿಗೆ ಮಾರಣಾಂತಿಕವಾಗಿ ಕಿರಾತಕರು ಹಲ್ಲೆಗೈದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಣಮಂತ್ ಗೊಂದೇನೂರು, ಮೌನೇಶ್ ಬಸಮ್ಮ ಮಾರಣಾಂತಿಕವಾಗಿ ಆ ಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದು, ಆರೋಪಿಗಳ ಬಂಧನಕ್ಕೋಸ್ಕರ ವಿಶ್ವನಾಥ್ ರೆಡ್ಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾದಗಿರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನಮ್ಮ ತಾಯಾರ ಸಂಗ ಮಾತಾಡ್ಕೊಂಡು ನಿಂತಿದ್ದೆ ಬಂದು ಹೊಡ್ತಾರೆ. ಬಂದೇನು ಹನುಮಂತ, ಮೈಕಲ್ ಮೋನಪ್ಪ ಅವ್ರ ಎಂಡ್ರದವ್ರು. ಅಲ್ಲ ಹೊಡೆದಕ್ಕೆ ಕಾರಣ ಬೇಕಲ್ಲ, ಕಾರಣ ಕೇಳಲಿಕ್ಕೆ ಹೋದ್ರೆ ಎದಕ್ಕಂತಂದ್ರೆ ನೀನು ಕಾರಣ ಕೇಳಕ್ ಬಂದಿಲ್ಲ, ನಾವು ಹೊಡೆದೇ ಮಾತಾಡ್ತೀನಿ, ಅವ್ರು ಹೊಡೆದೇ ಅದ, ಇಲ್ಲಿ ಹೇಳೋದಲ್ಲ, ನೀವು ನಡೀರಿ ನಮ್ಮ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊಡೆದು ಆಟೋದಾಗ ಎತ್ತಿ ಹಾಕಂದು ಅವ್ರ ಊರಿಗೆ ತಗೊಂಡು ಹೋದ್ರು. ಗೊಂದೇನೂರಿಗೆ ರಾತ್ರಿಯಲ್ಲಿ ಅಲ್ಲಿ ಗೊಂದೇನೂರು ಕರ್ಕೊಂಡು ಹೋಗಿ ಅಲ್ಲಿ ಕಟ್ಟೆ ಕುಂದ್ರಿಸಿ ಅಲ್ಲಿ ಸೈಕಲ್ ಚೈನ್ಗಳು ತಗೊಂಡ್ ಹೊಡೆದಾರ. ಯಾರ್ಯಾರು ಹೊಡೆದಾರ? ಅವ್ರು 4 ಜನ ಹೊಡೆದಾರ. ಯಾರ ಹೆಸರು? ಹನುಮಂತ ಗೊಂದೇನೂರು, ಬಸಮ್ಮ, ಮಾನಪ್ಪ, ನಾಯ್ಕಲ್, ಕೃಷ್ಣಮ್ಮ, 4 ಜನ ಕಲ್ತು ಹೊಡೆದಾರ. ಹೊಳೆಗೆ ಹಾಕ್ತಿವಿ, ಹೊಳೆ ಇಲ್ಲೇ ಮನೆ ಹಿಂದೆ.